ಜಗತ್ತಿನ ಎಲ್ಲರ ಗಮನದ ಕೇಂದ್ರ ಆಗಿದೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿ. ಜನವರಿ 22ನೇ ತಾರೀಕಿನಂದು ಅಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಡೆಯುತ್ತೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಅಲ್ಲಿ ಬಂದು ಆಗೋದಿಲ್ಲ, ನಮ್ಮ ಊರಲ್ಲಿ ತತ್ಪ್ರಯುಕ್ತ ಮಂಗಳೂರಿನ ಸಂಘನಿಕೇತನದಲ್ಲಿ ಸಂಸ್ಕೃತ ಭಾರತಿ ವತಿಯಿಂದ 19, 20, 21 ಈ 3 ದಿವಸಗಳಲ್ಲಿ ಅಖಂಡವಾಗಿರತಕ್ಕಂತಹ ರಾಮಾಯಣದ ಪಾರಾಯಣ 48 ಗಂಟೆಗಳ ಕಾಲ ಪಾರಾಯಣ ನಿರಂತರವಾಗಿ ನಡೀತಾ ಇರುತ್ತೆ. 24,000 ಶ್ಲೋಕಗಳನ್ನು ಒಳಗೊಂಡಂತಹ ರಾಮಾಯಣದ ಪಾರಾಯಣಕ್ಕೆ ಪ್ರತಿನಿತ್ಯ 20 ಮಂದಿ ಸೇರಿಕೊಂಡು ಈ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಇದರ ಪಾರಾಯಣದಲ್ಲಿಯೂ ಕೂಡ ಎಲ್ಲರೂ ಕೂಡ ಸೇರಿಕೊಳ್ಳಬಹುದು. ಶ್ರವಣದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ಆ ಮೂಲಕ ರಾಮದೇವರ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ಆ ದಿಸೆಯಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ.